ಅಲ್ಲ ನಿಂದೇನು ಪಾಲ್ ಬೆಳೆಯು ನಾವು ನೀ ಯಾಕೆ ಬಂದು ನಮ್ಗೆ ಹಿಂಗೆ ಅನ್ನಕತ್ತಿದಿ ಆ ದೊಡ್ಡರಂತಿಲ್ಲ ಸಣ್ಣರಂತಿಲ್ಲ ಯಾಕೆ ಬಾಯಿ ಬಂದಂಗ ಮಾತಾಡಕತ್ತಿಯಲ್ಲ ಅಯ್ಯೋ ಇದೊಳ್ಳೆ ಕತಿ ಆತಲ್ಲ ನಾನೇನು ಬಾಯಿ ಬಂದಂಗೆ ಮಾತಾಡೀನಿ ಇರೋ ವಿಷಯ ಹೇಳಕತ್ತೀನಿ ಅದು ಹಂಗ ಇರೋ ವಿಷಯ ಹೇಳಿದ್ರೆ ಯಾರಿಗೋ ಏನೋ ಆಗತ್ತಂತ ಕರೆ ಅಲ್ಲ ಈಗ ನೀವ ಹೇಳಕತ್ತಿದ್ ನಾ ಕೇಳಿಸ್ಕೊಂಡಿನಿ ಹಣ್ಣು ತಗೊಂಬ ಅಣ್ಣನ ನಿಂಬೆಹಣ್ಣು ತಗೊಂಬ ಅಣ್ಣನ ಅವೆಲ್ಲ ನಾ ಕೇಳಿಸ್ಕೊಂಡಿಲ್ಲ ಅಂತ ಮಾಡೀರಾ ಏನು ತಪ್ಪೈತಿ ಆ ನೀ ಹೆಂಗೆ ಸೊಸಿನೋ ಹಂಗ ನನ್ನ ಮಗಳು ಆ ಮನೆಗೆ ಸೊಸೆಯಾಗಿ ಹೋಗ್ಯಾಳ ನಾನು ತಿಂತಿರೋದು ನಾವು ತಿಂದ್ರು ನಿನ್ನ ಗಂಡನ ಏನಲ್ಲ ನನ್ನ ಮಗಳು ಗಂಡನ ತಿನ್ನಕತ್ತೀವಿ ನೀನು ಯಾಕೆ ಅದನ್ನ ತಲೆ ಕಿಸ್ಕೊಂಡು ಇಷ್ಟಕ್ಕೊಂದು ನೀ ಮಾತಾಡ್ಕೊಂಡು ಇಲ್ಲಿವರೆಗೂ ಬಂದಿದೆ ನನಗೇನು ಇಲ್ಲಿ ಬರೋಕೆ ಇಷ್ಟ ಇಲ್ಲ ಏನು ಮಾಡಬೇಕು ನನ್ನ ಗಂಡ ಹೇಳ್ದ ಏನಾರು ಬೇಕು ಬೇಡ ಅದವ ಏನು ಕೇಳ್ಕೊಂಡು ಬಾ ಅವ್ರದ್ದು ಅನು ತನು ಕೇಳು ಅಂದರು ಅದಕ್ಕೆ ಬಂದೆ ಹೇಳ್ರಿ ಲಿಸ್ಟ್ ಹೇಳ್ರಿ ನೋಡಾ ಬ್ಯಾಡ ತಡಿ ಆಕಿ ಜೊತೆಗೆ ಯಾವ್ದ ಕಾರಣಕ್ಕೂ ಬಾಯಿಗೆ ಹತ್ತಬೇಡ ಮೆತ್ತಗೆ ಮಾತಾಡು ಕಳಿಸು ಆಕಿ ಇಲ್ಲಿ ಬಂದಿರೋದ ಏನೋ ಉದ್ದೇಶ ಇಟ್ಕೊಂಡ್ ಬಂದಾಳ ಸುಮ್ಮನಂತರೂ ಬಂದಿಲ್ಲ ಬೇಕಂತ ಕಾಲ್ ಕೇರ್ದು ಜಗಳ ಮಾಡಕತ್ತಾಳ ನೀನು ಆಕಿ ಹಾದಿಗೆ ಹೋಗ್ಬೇಡ ತಡಿ ನಾ ಮಾತಾಡ್ತೀನಿ ನೋಡುವ ಗೌರವ ಈಗಂಕರ್ ಸದ್ಯಕ್ಕೆ ನಮ್ಗೇನು ಬೇಡ ಎಲ್ಲಾನು ಐತಿ ಅದ ಒಂದು ನಿಂಬೆ ಹಣ್ಣು ಒಂದಿಟ್ಟು ಹಣ್ಣಿಂದು ರಸ ಗಿಸ ಕುಡಿಯಾಕ ಹಣ್ಣು ಬೇಕಾಗಿದ್ವು ನಿನ್ನ ಗಂಡಗೆ ನಿನಗೆ ಹೇಳ್ಬೇಕನ್ಸಿದ್ರೆ ಹೇಳು ತಂದು ಕೊಟ್ರ ಖುಷಿ ತಂದು ಕೊಡ್ಲಿಲ್ಲ ಅಂದ್ರೂ ಖುಷಿ ತಾಯಿ ನಾವಿಲ್ಲಿ ಆರಾಮದೀವಿ ಹೋಗಿ ಹೇಳೋಗಷ್ಟು ಆಯ್ತು ಹೇಳ್ತೀನಿ ಏನೋ ದೊಡ್ಡ ಲಿಸ್ಟ್ ಹೇಳ್ತೀರಿ ಅನ್ಕೊಂಡೆ ಯಾಕೋ ಲಿಸ್ಟು ಕಮ್ಮಿ ಆಯ್ತು ಆಯ್ತಾಯ್ತು ಅಲ್ರಿ ಮನ್ಯಾಗನು ಪುಟಾಣಿ ಕರ್ದಂಟು ಮಾಡು ಅಂದ್ರಲ್ಲ ಪುಟಾಣಿ ಸಕ್ರಿ ಬೇಕಾಗಿತ್ತು ನೀವೇನು ಅಕ್ಕಿ ಮುಂದ ಏನು ಬೇಡ ಅಂತ ಅಂದ್ರಲ್ಲ ಮತ್ತೆ ನಿಮ್ಮ ಕರ್ದಂಟು ತಿನ್ನಂಗೆ ಆಗಿಲ್ಲ ಕರ್ದಂಟು ತಿನ್ನಂಗೆ ಆಗಿರೋದಿನ ನಿಜ ಹಂಗಂತೇಳಿ ಚಿನ್ನದ ಮೊಟ್ಟೆ ಇಡೋ ಕೋಳಿನ ಸಾಯಿಸಷ್ಟು ಮೂರ್ಖ ನಾನೇನಲ್ಲ ಬರ್ತಿರ್ಲಿ ಚಿನ್ನದ ಮೊಟ್ಟೆ ಬರ್ತಾ ಇರ್ಲಿ ದಿನ ನಂಗೆ ಏನು ಬೇಕೋ ಅದನ್ನ ನಾನು ತಗೋತಾ ಇರ್ತೀನಿ ತಲೆ ಬೇಡ ನಡಿ ನಾ ಹೇಳ್ತೀನಿ ಏನು ಮಾಡ್ಬೇಕಂತ ನನಗೆ ಗೊತ್ತೈತಿ ಈಕಿನ್ನೇ ಜಾಣಿ ಅನ್ಕೊಂಡು ಇಲ್ಲಿವರೆಗೂ ಬಂದಾಳ ನಮಗೆ ಹೇಳಕ್ಕ ತೋರಿಸ್ತೀನಿ ಈಕಿಗೆ ನಾನೇನಂತ ಸರಿ ಅದೇನ ನೋಡ್ರಿ ಬರ್ರಿ ಈಗ ಏನೈತೆ ಅದನ್ನ ಊಟ ಮಾಡೋಣ ಆಕೆ ರೊಟ್ಟಿ ಪಲ್ಯ ಮಾಡಿ ಇಟ್ಟೋಗ್ಯಾಳ ನಡಿ ಕೈ ತಕೊಂಡ್ಬರ್ತೀನಿ ಜ್ಯೋತಿ ಯಾಕವ ಹಿಂಗ್ ಕುಂತಿ ಬರ್ರಿ ಚಿಕ್ಕಮ್ಮ ಬರ್ರಿ ಕುಂದ್ರು ಅದ ಯಾಕ ಒಬ್ಬೇಕೆ ಇಲ್ಲಿ ಕೂತಿಯಲ್ಲ ಅಂತ ಕೇಳಕ ಬಂದೆ ಯಾಕ ಏನಾತ ಏನಿಲ್ಲ ಚಿಕ್ಕಮ್ಮ ಹಂಗ ಸುಮ್ಮನೆ ಕೂತಿದ್ದೆ ಅಂದಂಗ ಜಾನು ಎದ್ಲನ್ರಿ ಇಲ್ಲವ ಇನ್ನು ಮುಕ್ಕೊಂಡಾಳ ಅಲ್ಲೇ ಅದಾಳ ನಿಮ್ಮ ಚಿಕ್ಕಮ್ಮ ಗಂಗಾ ಅದ ಏನಾರ ನೀ ಉಣ್ತೀಯನ ಅಂತ ಕೇಳಕ ಬಂದೇನು ಊಟನೂ ಮುಂಜಾನೆ ನಾಷ್ಟನೂ ಮಾಡಿಲ್ಲ ಅಂತ ಈ ಊಟಕ್ಕೂ ಬರಲಿಲ್ಲ ಬಾ ಏನ್ರಿ ಊಟ ಮಾಡುವಂತೆ ಅಂತ ಹ್ಞೂ ರೀ ಮಾಡ್ತೀನಂತ್ರಿ ಚಿಕ್ಕಮ್ಮ ನೀವು ಮಾಡಿರಲ್ರಿ ನಮ್ದೆಲ್ಲಾರ್ದು ಆತವಾ ನೀನೊಬ್ಬಕ್ಕೆ ಮಾಡಿಲ್ಲ ಓಹೋ ಇಲ್ಲೇನೋ ಮಾತುಕತೆ ನಡೆಸರ ಮಾಡ್ತೇನೆ ಇವ್ರಿಗೂ ಅತ್ತಿಯಾರ ಬಾರವ ಗೌರಿ ಬಾ ಏನಂದ್ರು ಅವ್ವ ಅಪ್ಪ ಏನ್ರ ಬೇಕಂತ ಏನು ಸದ್ಯಕ್ಕೆ ಬೇಡ ಎಲ್ಲ ಐತಿ ಅಂತ ಅಂದರ್ರಿ ಆಮೇಲೆ ಕೇಳಿದೆ ಹಣ್ಣು ಪಣ್ಣು ಏನಾರು ಬೇಕನ್ನಂತಂದು ಅವರು ಇಲ್ಲ ನಮಗೆಲ್ಲ ಈಗ ಜಾಸ್ತಿ ಏನು ಡೈಜೆಷನ್ ಆಗಲ್ಲ ನಮಗೆ ವಯಸ್ಸಾಗೈತಲ್ಲ ಹಂಗಾಗಿ ಏನು ಬೇಡ ಎಲ್ಲಾನು ಕಮ್ಮಿ ರೇಷನ್ ಕಳಸನ್ನು ಜಾಸ್ತಿ 5 kg 10 kg ಎಲ್ಲ ಯಾಕೆ ಕಳಿಸ್ತಾರ ಅಂತ ಹೇಳು ಅಂತ ಹೇಳಿದ್ರಿ ಹೌದು ಕರೆಕ್ಟ್ ನೋಡು ಅವರು ಜಾಸ್ತಿ ಉಣ್ಣಲ್ಲ ವಯಸ್ಸಾಗೈತಲ್ಲ ಒಂದತ್ತು ಉಂಡ್ರು ಒಂದತ್ತು ಉಣ್ಣೋದಲ್ಲ ಅದು ಏನು ಇಬ್ಬರಿಗೆ ಏನು ಊಟರ ಏನು ಹೋಗುತ್ತೆ ಆಯ್ತು ನೀನೇ ಹೇಳ್ಬಿಡವ ವಿನಯ್ಗ ಏನು ಕಳಿಸಿದ್ರು ಕಮ್ಮಿ ಕಳಿಸ್ಬೇಕಂತ ಅಂತ ಹೇಳಿ ತಿಂಗಳ ಕಳಿಸ್ತಾನಲ್ಲ ಇಲ್ರಿ ವಾರ ಕಳಿಸ್ತಿದ್ರು ಇವರು ಅವರು ವಾರ ಏನೋ ರೇಷನ್ ಬರೆದು ಕಳಿಸ್ತಿದ್ರು ಕಾಣತ್ತಾ ಇವರು ವಾರ ತಗೊಂಡೋಗಿ ಕೊಡ್ತಿದ್ರು ಈಗ ಇನ್ಮೇಲೆ ಬೇಡ ಅಂತ್ರಿ ತಿಂಗಳಿಗೊಮ್ಮೆ ಸ್ವಲ್ಪ ರೇಷನ್ ಕಳಿಸು ಅಂತ ಹೇಳ್ಯಾರ್ರಿ ಆಮೇಲೇನೋ 25 kg ಅಕ್ಕಿದ ಚೀಲ ಏನೋ ಹಾಕ್ಸ್ಬಿಟ್ಟಿದ್ರಂತ್ರಿ ಅಷ್ಟೆಲ್ಲ ಹೋಗಲ್ಲ ಸುಳ್ಳ ಹುಳ ಎತ್ತವು ಒಂದು 10 kg 5 kg 10 kg ಆದ್ರೆ ಸಾಕಾಗತ್ತಾ ಅಂತ ಅಂದ್ರಿ ನಿಮ್ಮ ತಾಯಾರು ಹೌದಾ ಸರಿ ಹಂಗ ಮಾಡೋಣ ಬಿಡು ಹೇಳ್ಬಿಡು ನೀನೇ ವಿನಯ್ಗ ಅಂದಂಗ ಗಂಡನ ನೆನಪು ಬಂದೇನಾರ ಜ್ಯೋತಿ ಸಪ್ಪನ್ ಮುಖ ಹಾಕೊಂಡ್ ಕೂತಾಳ ಏನ್ರಿ ಹೌದಿಲ್ಲ ಜ್ಯೋತಿ ನಿಮ್ಮ ಯಜಮಾನ್ರೇನ್ರ ನೆನಪಾಕತ್ತಾರನ ಇಲ್ಲ ಅತ್ತಿಗೆಮ್ಮ ಹಂಗೇನಿಲ್ಲ ಹಂಗ ಸುಮ್ಮನೆ ಕೂತಿದ್ದೆ ಇವ್ರು ಕೆಲ್ಸಕ್ಕೆ ಹೋಗ್ಯಾರಲ್ಲ ಇಲ್ಲೇ ಅದಾರ ಇವ್ರ ನೆನಪು ಯಾಕಾಗತ್ತ ಕೆಲ್ಸಕ್ಕೆ ಹೋಗ್ಯಾರ ಹಂಗೆ ಕೆಲಸ ಬಕ್ಷಿ ಮಾಡೋದು ಬಿಟ್ಟು 3 ಹೊತ್ತು ಹೆಂಡತಿ ಮುಂದೆ ಕುತ್ಕೊ ಅಂತ ಹೇಳಷ್ಟು ನಾನು ಮಬ್ಬಲ್ಲ ಬಾಯಿಲೆ ಹೇಳೋದಷ್ಟ ಗಂಡನ ಮನೆಗೆ ತೊಲಗಬೇಕಂತ ಬುದ್ಧಿನೇ ಇಲ್ಲ ನಾನು ಅದ ಅನ್ಕೊಂಡೆವ ಜ್ಯೋತಿ 3 ಹೊತ್ತು ನಿನ್ನ ಮುಂದೆ ಕುತ್ಕೊಂಡ್ರೆ ನಿನ್ನ ಗಂಡ ಮತ್ತೆ ಬಾಳೆ ಬಕ್ಷಿ ಮಾಡೋದು ಹೆಂಗ ಅಂತ ಅದಕ್ಕೆ ಕೇಳಿದೆ ಆಯ್ತು ಕೆಲ್ಸಕ್ಕೆ ಹೋಗ್ಯಾನ ಚಲೋ ಬಿಡು ಚಲೋ ನೀವು ಮಾತಾಡ್ತೀರಿ ನನ್ನೊಂಚೂರು ಕೆಲಸ ಐತಿ ಆಮೇಲೆ ಬರ್ತೀನಿ ಅಯ್ಯ ಹುಡುಗಿ ಊಟ ಮಾಡ್ರೆ ಹೋಗ್ಬಾರ ಏ ಜ್ಯೋತಿ ಊಟ ಮಾಡ್ಬಾ ಹೋಗ್ಲಿ ಬಿಡ್ರಿ ಅತ್ತಿಯಾರ
ಹೋಗ್ಲಿ ಬಿಡ್ರಿ, ಒಂದತ್ತು ಉಣ್ಲಿಲ್ಲ ಅಂದ್ರೆ ನಿಮ್ಮ ಮಗಳು ಏನು ಸಣ್ಣನೂ ಆಗಲ್ಲ, ಸ್ವರ್ಗದ್ದು ಇಲ್ಲ. ಯಾಕ ಯಾಕೆ ಹಂಗಂತಿ ಗೌರಿ ನೀನು? ನಾನೇನಂದೇನ್ರಿ ಅತ್ತಿಯರ, ಅದು ಇಂಟರ್ಮೀಡಿಯೇಟ್ ಫಾಸ್ಟಿಂಗ್ ಅಂತ ಮಾಡ್ತಾರ್ರಿ, ಈಗಿನ ಟ್ರೆಂಡ್ ಹಂಗ್ರಿ ಅತ್ತಿಯರ. ಒಂದಿನ ಪೂರ ಊಟ ಬಿಟ್ಟು ಬರೀ ನೀರ್ ಮೇಲೆ ಇರ್ತಾರ. ಹಂಗೇನ್ರ ಡಯಟ್ ಗೇಟ್ ಮಾಡತ್ತಾಳೋ ಏನೋ, ಇಲ್ಲ ಮತ್ತಿವತ್ತು ಮೊದ್ಲ ಮಂಗಳವಾರ ಒಂದು ಗಂಡಂದು ಆರೋಗ್ಯ ಆಯುಷ್ ಸಂಬಂಧ ಏನಾರ ಉಪವಾಸ ಗಿಪಾಸ ಮಾಡಕತ್ತಾಳೋ ಏನೋ. ನಿಮಗೆ ಹೇಳಕ್ ನಾಚಿಕೆ ಆಗಿರ್ಬೋದು, ನೀವ್ಯಾಕೆ ಅಷ್ಟಕ್ಕೊಂದು ಎಕ್ಸೈಟ್ ಆಗ್ತೀರಿ ಬಿಡ್ರಿ. ಎಲ್ಲ ಇವಳ ಹೆಂಗ್ ಮಾತಾಡ್ ಹೋಗ್ಬಿಟ್ಲಲ್ಲ, ದೊಡ್ಡರು ಸಣ್ಣದು ಅಂತ ನೋಡ್ಲಾರ್ದ ಬಾಯಿ ಬಂದಂಗ ಮಾತಾಡಕತ್ತಾಳ. ತಡಿ ಗಂಗಾ ಹೇಳ್ತೀನಿ, ನಾನೇನಾರು ವಿನಯ್ ಹೇಳಿದ್ರ ತಪ್ಪು ತಿಳ್ಕೊತಾನೆ ವಿನಯ್, ಮತ್ತೆ ಮನೆ ಜಗಳ ಕದನ ಹಾಕವು. ಗಂಗಾ ಹೇಳ್ತೀನಿ. ಗಂಗಾ ಬಾ, ಪಾರ್ವತಿ ಒಳ ಬಾ. ಬರೀ ಚಿಕ್ಕಮ್ಮ ಒಳ ಬರೀ, ಕುಂದ್ರ ಬರೀ. ಇರ್ಲವಾ ಇರ್ಲಿ. ಅದ ಜ್ಯೋತಿ ನಿನ್ನನ್ನು ಕೇಳಕತ್ತಿದ್ಲು, ಎದ್ಲನು ಜಾನ್ಕಿ ಅಂತ. ನೀ ಮತ್ತೆ ಅವಾಗ್ಲೇ ಮಲ್ಕೊಂಡಿದ್ದಲ್ಲ, ನಾ ಮಲ್ಕೊಂಡಾಳ ಅಂದೆ. ಈಗಿದ್ದ ಬಳತಾತ? ಇಲ್ರಿ, ಈಗ ಎದ್ದೆ. ಚಿಕ್ಕಮ್ಮರು ಬಂದ್ರಲ್ಲ, ಜ್ಯೂಸ್ ತಂದಿದ್ರು, ಕುಡಿ ಹೇಳು ಅಂತಂದ್ರು, ಈ ಕುಡಿಯಕಂತ ಎದ್ದೆ. ಏನು ಕರೆಯಕತ್ತಿದ್ದಲ್ಲ ಪಾರ್ವತಿ? ಏನಿಲ್ಲ, ಜ್ಯೋತಿದು ಕಾರ್ಯ ಎಲ್ಲ ಮಾಡಿದ್ರಿ ನೀವು? ಜ್ಯೋತಿದು ರಾಗುದು ಎಲ್ಲಿ? ನಾವಿಬ್ರು ಅದೀವಿ, ನಾನು ಜ್ಯೋತಿ. ಕಾರ್ಯ ಮಾಡಕ್ ಇನ್ನೊಬ್ರು ಬಿಟ್ಟು ಇನ್ನೊಬ್ರು ಇಲ್ಲ, ಏನಿಲ್ಲ. ಆರತಿ ಮಾಡಿ ಇಬ್ರನ್ನು ಕುಂದ್ರಿಸಿ ಚಂದಾಗ ಕಾರ್ಯ ಮಾಡ್ಬೇಕಂತ ನಾನು ಅಂದೆ. ಮತ್ತೆ ಈಕಿಗೆ ನೋಡಿದ್ರೆ ಹಿಂಗಾತ ಜಾನಕಿಗೆ, ಅದ ಈ ಕೆರ ಬರ್ಲಿ ಅಂತ ಕಾಯಕತ್ತಿದ್ದೆ. ತಗೋ ಮತ್ತೆ ಮಾಡ್ಬಿಡಣಂತ. ಯಾಕ ಏನ ಭಾಳ ಸಪ್ಪು ಕೂತ್ಕೊಂಡಿದ್ಲಲ್ಲಿ ಮ್ಯಾಗ, ಇದ್ರ ಮೇಲೆ ಜೊಕಾಲಿ ಮೇಲೆ. ಅದಕ್ಕೆ ಯಾಕವ ಏನಾಯ್ತು ಅಂತಂದೆ. ಆಕೇನು ಏನು ಹೇಳಿಲ್ಲ ನನಗ. ಈಕೆ ಅಷ್ಟೊತ್ತಿಗೆ ಗೌರಿ ಬಂದ್ಲು. ಸುಮ್ನ ಅಂತೂ ಬಂದಿರಲ್ಲ ಆಕೆ. ಬಂದ್ ಏನ್ರ ಅಂದ್ಲನ ಆಕಿಗೆ? ಬಂದಾಕಿನ ರಾಗು ನೆನಪಾಕತ್ತ ನನ್ನ, ಹಂಗನ ಹಿಂಗನ ಅಂತ ಭಾಳ ತಿವ್ದು ಮಾತಾಡಿದ್ಲ ಆಕೆಗೆ. ಆಕಿ ಇನ್ನ ಯಾಕೆ ಇಲ್ಲಿ ಇರ್ಬೇಕಂತ ಹೇಳಿ ಮಾತಾಡ್ಲು ಇಲ್ಲ ಆಕಿ ಜೊತೆಗೆ. ಹೋಗ್ಬಿಟ್ಲ ಆಕಿ ಪಾಡಿಗೆ. ಈಕಿ ಹೋದ್ಲು. ಈಕಿನ ಯಾಕ ಗೌರಿ ಚೇಂಜ್ ಆಗ್ಯಾಳ ಅಂತ ಅನ್ಸಕತ್ತೈತ್ ನೋಡು ಗಂಗಾ ನನಗ. ಚೇಂಜ್ ಅಲ್ಲದು, ಅದು ಇರದ ಹಂಗದು, ಅದ್ರ ಗುಣ ಇರದ ಹಂಗದು. ಅದು ಒಳ್ಳೆ ಏನಂತಾರ ಅದಕ್ಕೆ, ಹರಕ್ ನಾಯಿ ಇದ್ದಂಗದು. ಮಂದಿ ಮಕ್ಕಳು ನೋಡಿದ್ರೆ ಆಗೋದಿಲ್ಲ ಆಕಿ. ಎಲ್ಲಾರ ಮ್ಯಾಗನು ಹಾರಿ ಹರ್ಕಣಕ ಹೋಗ್ಕಳ. ನೀ ಆಕಿ ತಲೆ ಕಿಸ್ಕೊಬೇಡ, ನಾನು ಅದಿನ ಆಕಿಗೆ. ಈಗೊಮ್ಮೆಕಿಗೆ ಸರಿಗೆ ಮಾಡಿದ್ದೆ, ಟಿಕಾಣಿ ಹಚ್ಚಿದ್ದಕ್ಕಿಗೆ ಸರಿ ಆಗಿದ್ಲು. ಈಗ ಮತ್ತ ಅವ್ರ ಅವನ ಮನೆಗೆ ಹೋಗೋದು ಬರೋದು ಜಾಸ್ತಿ ಆತಲ್ಲ, ಮತ್ತೊಂದು ಈಡ್ ದಾರಿ ತಪ್ಪಳ ತಿರುತೀನಿ. ಏನಂದ್ಲು? ಭಾಳ ಬೇಜಾರು ಮಾಡ್ಕೊಂಡ್ಲ ಅಕ್ಕ? ಹೇಳ್ತೀನಲ್ಲ, ಏನೇನೋ ಮಾತಾಡಿದ್ಲು, ಒಟ್ಟು ತಲೆ ಬಿಡ ಇಲ್ಲ. ಆಕಿ ಬೇಜಾರು ಮಾಡ್ಕೊಂಡ್ಲು, ಸುಮ್ಮನೆ ಎದ್ದೋಗ್ಬಿಟ್ಲು. ಹ್ಞೂ ಚಿಕ್ಕಮ್ಮ, ಆಕಿ ಗೌರಿ ಹಿಂಗ ಮಾಡ್ತಾಳ. ಆಕಿಗೆ ಏನಂದ್ರ ನಾವು ಯಾರು ಇರೋದು ಇಷ್ಟ ಇಲ್ರಿ ಮನ್ಯಾಗ. ಆಕಿ ಗಂಡ ಅಷ್ಟ ಇರ್ಬೇಕನ್ನ ಮೈಂಡ್ ಸೆಟ್ನಾಗ ಅದಾಳ್ರಿ ಆಕಿ. ಮತ್ತೀಗೇನು ಮಾಡೋಕ್ಕಾಗಲ್ರಿ. ಇನ್ನ ವಿನಯಣ್ಣ ನಮ್ಗಳನ್ನ ಯಾರನ್ನೂ ಬಿಟ್ಟು ಕೊಡಲ್ಲ ಅಂತಾನೆ ಇಷ್ಟ ಐತ್ರಿ. ಇನ್ನೇನಾರ ನಮ್ಮನ್ನು ಬಿಟ್ಟು ಕೊಟ್ಟಿದ್ನಂದಿದ್ರೆ ಆಕೇನ ನನ್ನಾಗ್ಲಿ ಜೊತೆಕನ್ನಾಗ್ಲಿ ಮನ್ಯಾಗ ಈರ್ಷೆ ಕೊಡ್ತಿದ್ದಿಲ್ಲ. ಮತ್ತ ನೀನು ಪಾರ್ವತಿ, ನೀನೇನು ಮಾವನ ಮುಂದೆ ವಿಷಯ ಹೇಳಕ್ ಹೋಗ್ಬೇಡ. ಮಾವು ಗೊತ್ತಾ, ಸುಮ್ಮನೆ ಬೇಸರ ಮಾಡ್ಕೊಂತಾರ. ಆಮೇಲೆ ಜ್ಯೋತಿಗೂ ಏನು ಹೇಳ್ಬೇಡ. ನಾನ ಒಂದು ಏನಾರ ಅದಕ್ಕೆ ಮಾಡ್ತೀನಿ ಅಂದಂಗ. ಇವತ್ತು ಕಾರ್ಯ ಮಾಡ್ಬಿಡಣ ರಾತ್ರಿ. ಅದೇನು ಎಲ್ಲ ಒಳ್ಳೆ ದಿನನೇ ಇರ್ತಾವು. ಮತ್ತು ಏನು ಮಾಡೋಣ? ಮತ್ತು ಒಂದೇದಂತರೂ ಮುಹೂರ್ತಾಗ ಇರ್ತಾವ ನೋಡಿ ಮಾಡಿದ್ವಿ, ಕಾಳಿ ಜೊತೆಗೆ ಮದ್ವಿ. ಮತ್ತು ಅದೇನೂ ಸಕ್ಸಸ್ ಆಗಲಿಲ್ಲ ಮದ್ವಿ. ಅದಕ್ಕೆ ಇದನ್ನೇನು ನೋಡು, ಮತ್ತು ಮಾಡೋಣ ಅಂದ್ರೆ ಮಾಡೋಣ. ಆತೇನು ಇಲ್ಲೇ ಇರ್ತಿದ್ನ ಏನು ರಾಗು ಅವನ ಮನೆಗೆ ಹೋಗಿದ್ನ? ಇಲ್ಲ, ಇಲ್ಲೇ ಇರ್ತಿದ್ದ. ಯಾಕಂದ್ರೆ ನಾವ ಇಬ್ರು ಹೆಣ್ಮಕ್ಳು ಇದ್ವಲ್ಲ, ಇಲ್ಲೇ ಇರ್ತಿದ್ದ. ಆದ್ರೆ ನಾನು ಜ್ಯೋತಿ ರೂಮ್ನೇ ಮಕ್ಕೋತಿದ್ವಿ. ಆತ ಅಲ್ಲಿ ಗೆಸ್ಟ್ ರೂಮ್ ಐತಲ್ಲ, ಅಲ್ಲಿ ಮಕ್ಕೋತಿದ್ದ. ಮತ್ತೆ 2-3 ದಿನ ಅಂತೂ ಅವ್ರು ದೂರನ ಅದಾರ. ಮತ್ತೆ ನಿನ್ನೆ ನೀವೆಲ್ಲರೂ ಬಂದ್ರಿ, ಆದ್ರೂ ಆತ ಗೆಸ್ಟ್ ರೂಮ್ನಾಗ ಮಕ್ಕೊಂಡಿದ್ದ. ಬರ್ತಾನ ಇಲ್ಲಿಗೆ. ಮಾವನ ಮತ್ತೆ ಕೇಳ್ತೇನೆ ನೋಡು ಪಾರ್ವತಿ, ಕೇಳಿ ಮತ್ತೆ ಇವತ್ತು ಮಾಡದ ಏನು ನಾಳೆಗಳು ಮಾಡದ ನೋಡು. ನನಗೂ ಗೊತ್ತಿಲ್ಲವಾ, ಮಂಗಳವಾರ ಕಾರ್ಯ ಇಡ್ತಾರ ಇಲ್ಲ ಅನ್ನೋದು ಗೊತ್ತಿಲ್ಲ. ಮತ್ತೆ ಇಡ್ತಾರಂದ್ರೆ ಮತ್ತೆ ಚಲೋ ದಿನ ಐತಂದ್ರೆ ಇವತ್ತ ಮಾಡಿಬಿಡುನಂತ. ಎಷ್ಟು ದಿನ ಅಂತ ವಯಸ್ಸಿನ ಮಕ್ಕಳ ದೂರ ಇಡೋದು ಹೇಳು. ನೀ ಮಾತಾಡಿ ನೋಡು.